ಶಕುನಿ. ಸೌಬಲರಾಜ ಶಕುನಿ, ಏನಾಯಿತು ನಿನ್ನ ಶಬ್ದ? ನಿನ್ನನ್ನು ನಿನ್ನ ಸಹೋದರನನ್ನು ಕೊಂದ ಆ ಧೃಳಧ್ವಜನಿಗೆ ನೀನು ಮಾಡಿದ ಶಕುನಿ, ಕೌರವರ ಮನೆಯ ಮೃಷ್ಟಾನ್ನ ಭೋಜನವನ್ನು ತಿಂದು ಅಂದು ನೀ ಕಾರಾಗೃಹದಲ್ಲಿ ತಿಂದು ಹಿಡಿಕೊಳ್ಳಲು ಮಾಡ್ತೀಯ ಶಕುನಿ. ಎದ್ದೇಳು, ಸಿಡಿದೆದ್ದೇಳು. ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸು. ಮಾಡಿದ ಶಪಥವನ್ನು ಮರೆತೆಯ ಶಕುನಿ. ಅಂದು ನೀ ಮಾಡಿದ ಶಪಥವೇನಾಯಿತು? ಶಪಥವನ್ನು ನೀ ಮರೆತಿದ್ದರೆ ಮತ್ತೊಮ್ಮೆ ಕೇಳು. ವಿಶಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ, ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಭೂರಿತ, ನಿತ್ಯ ಶಸ್ಯ ಶ್ಯಾಮಲಾಚರಿವನ ಸಿರಿ ಮೃಗಕ ನರ್ತಿತ ಸಹಸ್ರ ಗಾವನ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸತಸೋಧರಾನುಜ ಶಕುನಿ ನಾಮಾಂಕಿತನಾದ ನಾನು. ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿಕ ಕುಬುದ್ಧಿಯಿಂದ ಗುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸೊಕ್ಕಡಗಿಸುವುದು ಸತ್ಯ ಸತ್ಯ. ಕೇಳಿದೆಯಾ ಶಕುನಿ ನಿನ್ನ ಶಪಥವನ್ನು? ಎದ್ದೇಳು, ಸಿಡಿದೆದ್ದೇಳು. ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸು. ಸತ್ತು ಸತ್ತು ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅವಹೇಳನ ಮಾಡುತ್ತಿರುವ ಆದಮ ಮರಳುಗಳೇ ಸತ್ತು. ಏನಿ ಏನಿ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ಎಳೆಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ಜೂಟ ವಿದ್ಯಾವಿಸಾಗರನಾದ ಈ ಸೌಬಲರಾಜ ಶಕುನಿಯೊಡನೆ ಮಗಳ ಸರಸ. ನಿಮ್ಮಗಳ ಸರಸ ಸಲ್ಲಾಪ ಸಾಧು ಧಿಕ್ಕಾರ, ಶಕುನಿಗೆ ಧಿಕ್ಕಾರ, ಶಕುನಿಗೆ ಧಿಕ್ಕಾರ. ಈ ಸೌಬಲರಾಜನ ಶಪಥಕ್ಕೆ ಧಿಕ್ಕಾರ. ಸಾಧು ಸಾಧು ದುರ್ಜಾತ ದುರ್ಮರ್ಥ, ಹೇ ದುರುಳ ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನೇನು ಮರೆತು ನಿಂತುಕೊಂಡಿರುವೆಯ? ಇಲ್ಲ ಇಲ್ಲ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ನಾನಿನ್ನು ಮರೆತಿಲ್ಲ. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟುಹಿಂಸೆಯನ್ನು ಸ್ಮರಿಸಿದರೆ ನನ್ನ ಗುಂಡಿಗೆಯು ಆದರುತ್ತಿರುವ ಕೈಕಾಲುಗಳು
ನಡುಗುತ್ತಿರುವುದು. ಏ ನನ್ನ ರಕ್ತವೇ, ಏ ನನ್ನ ರಕ್ತವೇ ಕುದಿಯುತ್ತಿರುವುದು. ನನ್ನೀ ದೇಹವು ದಹಿಸಿದಂತಾಗುತ್ತಿರುವುದು. ದುರ್ಯೋಧನ ದಗದಗನೆ ದಹಿಸಿದಂತಾಗುತ್ತಿರುವುದು. ದಗದಗ ದಗದಗ ದಗದಗನೊತ್ತಿದೆ ದಹಿಸುತ್ತಿದೆ ಆಲೋಕ ಕರಾಳೆ. ದಹಿಸುತ್ತಿದೆ ಲೋಕ ಕರಾಳೆ. ಹರಡಿದ ಗಾವು ಎಲ್ಲೆಲ್ಲೂ, ಹರಡಿದ ಗಾವು ಎಲ್ಲೆಲ್ಲೂ ಉಳಿಯುವರೆಂದು ಕುರುವಂಶಜರು, ಉಳಿಯುವರೆಂದು ಕುರುವಂಶಜರು. ದಗದಗ 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 ನೋಡ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದು ಹಸ್ತಿನವತಿಯ ತೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದು ಹಸ್ತಿನವತಿಯ ತೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ಅಣ್ಣ ತಮ್ಮಂದಿರು 100 ನಾವು. ನಮಗೊದಗಿತ್ತು ಸೆರೆ ಮನೆಯೊಳು ಸಾವು, ನಮಗೊದಗಿತ್ತು ಸೆರೆ ಮನೆಯೊಳು ಸಾವು. ದಗದಗ 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 ನೋಡ್ತಿದೆ ದೇಶ ದಹಿಸುತ್ತಿದೆ ಲೋಕ ಕರಾಳೆ. ದ್ರೋಹಿ ನೂರನೊಬ್ಬನೆ ಉಳಿಕೆ ತೀರಿಸಲನು ಜರ್ಕಾಲವ ಬೇಗ. ನೂರನೊಬ್ಬನೆ ಉಳಿಕೆ ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿದೆ ಎನ್ನಯ ಸೇಡು, ಸೇಡು ಸೇಡು ಎಮ್ಮರವಾಗಿದೆ ಎನ್ನಯ ಸ್ಮಶಾನ ಮಾಡು ಕೌರವ ನಾಡು. ಎಮ್ಮರವಾಗಿದೆ ಎನ್ನಯ ಸೇಡು ಸ್ಮಶಾನ ಮಾಡು ಕೌರವ ನಾಡು. ದಗದಗ 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 ನೋಡ್ತಿದೆ ದಹಿಸುತ್ತಿದೆ ಲೋಕ ಕರಾಳೆ. ಹೇ ದುರ್ಯೋಧನ, ಅಂದು ನೀನು ನಮ್ಮನ್ನೆಲ್ಲ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ದಿನಕ್ಕೊಂದು ಹಿಡಿಯನ್ನ ಒಂದು ಹೊಳೆದ ನೀರನ್ನು ಕೊಡುತ್ತಿದ್ದೆಯಲ್ಲ ದುರ್ಯೋಧನ, ಒಂದು ಹೊಳೆ ನೀರನ್ನು ಕೊಡುತ್ತಿದ್ದೆಯಲ್ಲ. ಅದರಿಂದ ನಮ್ಮೆಲ್ಲರುಗಳ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ. ಅದರಿಂದ ನಮ್ಮೆಲ್ಲರುಗಳ ಹಸಿವು ನೀಗುತ್ತಿರಲಿಲ್ಲ. ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಹದಿನ ಹೊಳಲು ನೀರಲ್ಲೆಲ್ಲ ಒಣಗಿತ್ತು. ನಿನ್ನ ಮೇಲಿನ ಛಲ ತೀರಿಸಲೆಂದು ದುರ್ಯೋಧನ, ನಿನ್ನ ಮೇಲಿನ ಛಲ ತೀರಿಸಲೆಂದು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ನೋಡಿಕೊಂಡು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರಲ್ಲ ದುರ್ಯೋಧನ. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಡಲಿಂದ ಚಳಿಯದಂತೆ
ನಿರಂತರವಾಗಿ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೊಂದು ಕೃಷಿವಾಗಿದ್ದೇನೆ. ಇದೀಗ ಏಕಕಾಲಕ್ಕೆ ಕೋಟಿ ಕಟಾರಿಗಳು ನನ್ನ ದೇಹವನ್ನು ಚಿತ್ರಗೊಳಿಸಿ ಅಣುವಾಗಿ ತುಂಡರಿಸಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಸತ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನೇ ಕೇಳು. ಜೊತೆಗಿದ್ದ ಸೋದರ ಮಾವನನ್ನೇ ಕೆಣಕಿ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾದ ಕುರುಕುಲ ಕೊಲ್ಲಿಯೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಏಕದಕ್ಷಾಧಿಪತ್ಯವನ್ನು ಸಾಧಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಬರೆಯುವುದನ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಗುರುರಾಜ, ಆದರೂ ಚಿಂತೆ ಇಲ್ಲ. ಗತಸ್ಮರಣೆಯು ಆಲಸ್ಯವಾದಂತೆ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರದಿಂದಲೇ ಮೋಸಗಾರನನ್ನ ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನ ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ, ಆಗುವುದು ಕುರುನಾಶ, ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ. ಈ ಶಕುನಿಯ ಒಡಲಲ್ಲಿ ಉರಿ ಬೆಂಕಿಲಿ ಯಶಿರವ ಈ ಶಕುನಿಯ ಒಡಲಲ್ಲಿ ಉರಿ ಬೆಂಕಿಲಿ ಇನ್ನ ಯಶಿರವ ಬಲ ಭೀಮನ ಕದೆಯಿಂದನ ಬಲ ಭೀಮನ ಕದೆಯಿಂದನ ತೊಡೆಯನ್ನು ಮುರಿಸಿದೆ ಬಲ ಭೀಮನ ಕದೆಯಿಂದ ತೊಡೆಯನ್ನು ಮುರಿದು ಅಗಮ ಆಗುವುದು ಕುರುನಾಶ, ಮುಂದಾಗುವುದು ಕುರುನಾಶ.
ಹಸಿವಿನ ತಾಪದಿಂದ ಚೀರಾಡುತ್ತಿದ್ದ ನನ್ನ ಸಹೋದರ ಚೀರಾಟವನ್ನೆಂದಾದರೂ ಕೇಳಿದೆಯಾ ದುರ್ಯೋಧನ? ಕೇಳು ದುರ್ಯೋಧನ, ಕೇಳು. ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ 99 ಮಂದಿ, ದುರ್ಯೋಧನನ 99 ಮಂದಿ ಸಹೋದರರ ರುಂಡ ಮುಂಡಗಳಿಂದ ನೆಲಕ್ಕೆ ನರಕದಲ್ಲಿ ನೀಲಾಂಜನವನ್ನು ಮಾಡಿಸುವುದು, ನರಕದಲ್ಲಿ ನೀಲಾಂಜನವನ್ನು ಮಾಡಿಸುವುದು. ದುರ್ಯೋಧನ, ಹೇ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಭಯಾನಕ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ, ಕೇವಲ ನಿನಗಾಗಿ ನಿಟ್ಟುಸಿರು ಬಿಡುವವರು ಸಹ ಇಲ್ಲದೆ ನಿನ್ನನ್ನ ನರಕದ ಮಾರ್ಗವನ್ನೇ ಇಳಿಸುವೆನು, ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗ ನಿನಗೆ ಅಲ್ಲವಯ್ಯ ಮಗುವೇ, ನನ್ನ ಮಗುವೇ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಅದೇ ಕಯ್ಯ ಹಸಿದ ಕೆಸುನೆಯಂತೆ ಬೊಬ್ಬಿಡುತ್ತಿರದೆಯಲ್ಲ. ಅದೇನಲ್ಲಿ ಮಾವ, ನಾನು ಮಾಡಿದಿರ್ತವೆ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನು ಅಸಹಾಯ ವೀರನು, ತನ್ನೆರಡು ತೋಳ ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲಾ ಇದು ಉಚಿತವೇ ಮಾವ? ನಾನು ಆ ದಿನ ದಾರಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವಾದರವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದ ಮಾವ. ಮಗುವೇ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಬಿಡಿಸು ಯೋಧನ. ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರಾನಂದ ಜಳೆಯ ವಿದುರ್ಣಂ ಸಂಧಿಸಲು ಕನಕುಟೀರಕ್ಕೆ ಹೋಗಿರ್ಪುದೇ, ಕನಕುಟೀರಕ್ಕೆ ಹೋಗಿರ್ಪುದೇ, ಸೈರಿಸಲದನವು ನನಗೆ ಅಗ್ರಜ. ಅಣ್ಣ, ಸಹೋದರ, ಶ್ರೀಕೃಷ್ಣನು ಹಸ್ತಿನಾವತಿಯಲ್ಲಿ ಬಂದಿರುವನು. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ಮಾಡುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ಅಣ್ಣ, ಆ ದರ್ಪದ ಗೋಪಾಲಕನು ನಮ್ಮ ಅತಿಥಿ ಸತ್ಕಾರವನ್ನು ವೀಕ್ಷಿಸಲಾರ. ಈಗಾಗಲೇ ರಾಜಪ್ರಸಾದವನ್ನು ಬಿಟ್ಟು ಆ ದರಿದ್ರ ವಿದುರನ ಮನೆಯಲ್ಲಿ ಆಶ್ರಯಿಸಿಕೊಂಡಿದ್ದಾನೆ. ಅದು ನನಗೆ ಹೇವಾಗುತ್ತಿದೆ. ಅವ ಹೇಳದವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು, ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಸಹೋದರ, ನೀನು ಚಿಂತಿಸಬೇಡ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನನಗೊಪ್ಪದು ಅಣ್ಣ ಮಾವ.
ಅಭಿಮಾನಶಾಲಿಯಾದ ನನ್ನ ಸಹೋದರ, ಇವನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾವೆನಿಸುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೌರವೇಶ್ವರ, ಮಾವ, ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಮಾವ, ಆ ದಾಸಿ ಪುತ್ರನ ಮೂರ್ಖ ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಷ್ಟು ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ತುಂಬಿದ ಈ ಅಪಮಾನವನ್ನು ನೀನದೇಗೆ ಸಹಿಸಿಕೊಂಡ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೌರವೇಶ್ವರ, ಮಾವ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೆಂದೇ ಅವತಾರವನ್ನೆತ್ತಿರುವನು. ಅವನನ್ನ ಯಾರು ಭಗವಂತನ ಅವತಾರವನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನಯ್ಯ. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಮಾವ, ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಗುರುರಾಜ. ಮಾವ, ಹಾಗಾದರೆ ನನ್ನನ್ನು ದ್ವಾರಿಗೆ ಕಳಿಸಿದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಈ ಸಾರ್ವಭೌಮ ಚಕ್ರವರ್ತಿಯು ಸಹಾಯವನ್ನು ಬೇಡುವುದು ನಿನಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಗುರುರಾಜ. ಏನು ಮಾವ ಅಂತ ಉದ್ದೇಶ? ಕಾಳ ಸರ್ಪದ ವಿಷದ ಹಣ್ಣನ್ನು ಬಳಿಕ ಅದರೊಳಗೆ ಸರಸ ಮಾಡಬಹುದು. ಕೃಷ್ಣನಿಗಿಂತ ನಿನಗೆ ಅವನ ಸೈನ್ಯವೇ ಹೆಚ್ಚಾಗಿತ್ತು. ಕೃಷ್ಣನೇನಾದರೂ ಅವನ ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸುತ್ತೇನೆಂದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಷ್ಟದಿಂದ ನಿನ್ನ ಪಾರು ಮಾಡಿದನಯ್ಯ. ಮಾವ, ನೀನು ಹೇಳುವಂತ ಕೃಷ್ಣನ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಮಗುವೇ, ನನ್ನ ಮಗುವೇ, ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮರ್ಥಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ಅವನತಿಗೆ ನೀನೇ ಕಾರಣನಾಗ. ಅದಲ್ಲವಯ್ಯ, ಅವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದೇ. ಪಾಂಡವರಿಗೆ ರಾಜ್ಯ ಬೇಕಾದರೆ ರಣರಂಗದಲ್ಲಿ ಹೋರಾಡಿ ಸೆಣಸಾಡಿ ಪಡೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಕರೆಯುವ? ದೇಹಿ 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 ಎಂದು ರಾಜ. ಭಾವ, ಚಲವು ಒಂದೇ ಧ್ಯೇಯ ನನ್ನ ಜೀವನದ ಪತಾಕೆ. ಭಾವ, ಚಲವು ಒಂದೇ ಧ್ಯೇಯ ನನ್ನ ಜೀವನದ ಪತಾಕೆ. ಉಡುಪು ನನ್ನ ಆಯಸ್ಸು ಭವ್ಯ ಗುರುಗಳಿಗೆ. ಉಡುಪು ನನ್ನ ಆಯಸ್ಸು ಭವ್ಯ ಗುರುಕುಲಕ್ಕೆ. ಒಣಗೆ ಗೆದ್ದ ರಾಜ್ಯವನ್ನು ಮರಳಿ ಕೊಡಲು ಸಾಧ್ಯವೇ? ಒಣಗೆ ಗೆದ್ದ ರಾಜ್ಯ
ಭರಿತ ಪಾಂಡವರಿಗೆ ಯದೋಯಾಯ ಸಂಕಟವೇ ಫಲವು ಒಂದು ಜಯ ನನ್ನ ಜೀವನದ ಪತಾಕೆ ಭರಿತು ನನ್ನ ಆಯಸ್ ಭವ್ಯ ಗುರುಕುಲಕ್ಕೆ. ಸರಿಯಾಗಿ ಹೇಳಿದ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಕುರುರಾಜ, ಮಾವ ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಯತ್ನವಾಗಬೇಕು. ಆಗಲೇಬೇಕು ಮಾವ. ಅದರಲ್ಲಿ ನನ್ನದೊಂದು ಸಲಹೆ ಇರುವುದಿಲ್ಲ. ಏನು ಮಾವ ಅಂತ ಸಲಹೆ? ಅದನ್ನ ಸರಿಯಾದ ಸಮಯದಲ್ಲಿ ವಿಜ್ಞಾಪಿಸುವನ. ಮಾವ ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ ಮಾವ. ಹಾಗಾದರೆ ನೀನು ನನ್ನ ಸಂಗಡ ಬಾ ಮಾವ, ಹೋಗೋಣ. ಆಗಲಿ, ನಡೆ ಗುರುರಾಜ, ನಾನು ಬರುತ್ತೇನೆ. ನಡೆ 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 ಕುರುಕುಲದ ಪುಣ್ಯೇ ನಡೆ ನಡೆ ಕುರುಕುಲದ ಕೀಟವೇ ನಡೆ. ನೀನು ನನ್ನ ಮಾತನ್ನೇ ಕೇಳುತ್ತಿರಬೇಕು, ಕೇಳುತ್ತಲೇ ಇರಬೇಕು. ಕೇಳುತ್ತ ಕೇಳುತ್ತ ನಿನ್ನ ಕುರುವಂಶವನ್ನು ನಾಶ ಮಾಡಬೇಕು, ನಾಶ ಮಾಡಬೇಕು. ಈ ಶಕುನಿಯ ಶಪಥದ ದ್ವೇಷಾಗ್ನಿಯ ಗುಡಲು ಸಿಡುಗಳೆಂಬ ಕಾರ್ಮಾಡದ ವಿಷದ ಮಳೆಗೆ ನಿನ್ನ ಕುರುವಂಶವು ಬಚ್ಚಿ ಹೋಗುವುದು. ನಡೆ ನಡೆ. ಅಂದು ಪಗಡೆಯ ಆಟದಲ್ಲಿ ಪಾಂಡವರನ್ನು ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವನ್ನು ಮಾಡಿಸಿದನಲ್ಲ, ಅದು ಹಾರು ಎಂದುಕೊಂಡಿರುವೆ. ನನ್ನ ದಾಳಗಳು ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡಿಸಿ ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ಓಲೈಸಿದೆಯಲ್ಲ, ಆಗ ಬಲ ಭೀಮನು ನಿನ್ನ ತೊಡೆಯನ್ನೇ ಮುರಿಯುವೆನು ಎಂದನಲ್ಲ, ಅದನ್ನು ಮಾಡಿಸಿದ್ದಾರು ನನ್ನ ದಾಳಗಳು. ಅವು ಕೇವಲ ದಾಳಗಳಲ್ಲ, ನಿನ್ನ ಕುರುವಂಶದ ನಾಶಕ್ಕಾಗಿ ಕಾಯುತ್ತಿರುವ ನನ್ನ ಸಹೋದರನ ಜನಕನ ಅಸ್ಥಿಗಳು. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವ ಮರುಳೆ ಇವು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡು ಜನ್ ಅನುಜರತೆ ಮೂಳೆಗಳು, ಜನ್ಮದಾತನನ್ನೊಳಗೊಂಡು ಜನ್ ಅನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರುಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ನನ್ನ ತಂದೆ ತಮ್ಮಂದಿರುಗೋಳು, ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತುಳಿದಚ್ಚರಿ ಕೂಳ ಕೌರವನಿ ಕೇಳು. ನಾಳೆ ನಡೆಯಲಿರುವ ಘೋರ ಕಾಳಗ ಕೌರವರಣಗಳು ಸಾಲು ಸಾಲು. ನಾಳೆ ನಡೆಯಲಿರುವ ಘೋರ ಕಾಳಗ ಕೌರವರಣಗಳು ಸಾಲು ಸಾಲು.
ತಾಳಗಳಲ್ಲವೋ ಮರುಳೇ ಇವು ತಾಳಗಳಲ್ಲವೋ ತಾಳಗಳಲ್ಲವೋ ಮರುಳೇ ಬಳು ತಾಳಗಳಲ್ಲವೋ 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 ತಾಳಗಳಲ್ಲವೋ. ಹೇ ಕೌರವೇಶ್ವರ, ಹೇ ಕೌರವೇಶ್ವರ, ನನ್ನನ್ನೇನು ನಿನ್ನ ಹಿತೈಷಿ ಎಂದುಕೊಂಡಿರುವೆಯಾ? ನನ್ನನ್ನೇನು ನಿನ್ನ ಹಿತೈಷಿ ಎಂದುಕೊಂಡಿರುವೆಯಾ? ಅಲ್ಲ, ಹೇ ಶಕುನಿ, ನಿನ್ನ ಹಿತೈಷಿ ಅಲ್ಲ. ಶಕುನಿ, ಶಕುನಿ, ಶಕುನಿ ಎಂಬ ಮೂರಕ್ಷರದ ಅರ್ಥ ಗೊತ್ತಾ ಮರುಳೇ? ಶ ಎಂದರೆ ಶಕುನಿಯ ಶಪಥದಿಂದ, ಕೋ ಎಂದರೆ ಕುರುಕ್ಷೇತ್ರದಲ್ಲಿ ಕುರುವಂಶವನ್ನ, ನೀ ಎಂದರೆ ನಿರ್ನಾಮ, ನಿರ್ವಂಶ. ಶಕುನಿಯಿಂದ ಕುರುವಂಶದ ನಿರ್ನಾಮ, ಶಕುನಿಯಿಂದ ಕುರುವಂಶದ ನಿರ್ವಂಶ. ಅಧಿಕಾರವಿದೆ ಎಂದು ಎಷ್ಟು ದರ್ಪದಿಂದ ಮೆರೆಯುತ್ತಿರುವೆಯೋ ಮೂಡ. ನಿನ್ನ ಅಧಿಕಾರವನ್ನು ಮುರಿದು ನಿನ್ನ ಸಹೋದರರೊಡನೆ ನಿನಗೆ ರಕ್ತದ ಹೋಗುಳಿಯಲ್ಲಿ ತೇಲಾಡುತ್ತಿರುವುದು ಎಲ್ಲಿಯವರೆಗೂ ನಿನ್ನ ಅಧಿಕಾರ? ಅಧಿಕಾರ 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 ಬಲ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡುವೆ. ಅಧಿಕಾರ 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 ಬಲದಿ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಹು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಹು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚುಜಿ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಹು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚುಜಿ ನನ್ನ ಮನದಲ್ಲಿ. ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವೆ ನಿನ್ನ ಕುಲನಾಶ ಕೈಯುವೆ ಕಣಭೂಮಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿ ನಮ್ಮನ ತಪ್ಪು. ಅಧಿಕಾರ 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 ಬಲದಿ ಕೊಟ್ಟು ಮೆರೆದು ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡು, ದ್ರೋಹಿ ನಾನು ನೋಡು. ಶೂಲಧನುವ ಹಿಡಿದು ನಿಲ್ ವೀರಪಾತ್ರನೋ, ಅಯ್ಯೋ ಶೂರಧನುವ ಹಿಡಿದು ನಿಲ್ ವೀರಪಾತ್ರನು ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸೂತ ಕರ್ಣನು. ಪಾಪ ಕರ್ಣ, ಅಯ್ಯೋ ಶೂರಧನುವ ಹಿಡಿದು ನಿಲ್ ವೀರಪಾತ್ರನು ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವ ಭೀಮಸೇನನೋ, ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಹುಟ್ಟಿಕೊಳ್ಳುವನು.
ಅಧಿಕಾರ 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 ಬಲಗಿ ಕೊಟ್ಟು ನಡೆಯುವೆ. ಆ ಭೀಮನಿಗೆ ಬಲಿಗೆ ಕೊಟ್ಟು ನೀಚ ನೋಡು ದ್ರೋಹಿ ನಾನು ಮಾಡುವೆ. ಕುರುಕುಲದ ರಣಕಲೆ ನಿನ್ನನ್ನು ರಣರಂಗದಲ್ಲಿ ಮಾಡುವೆ ನರಬಲಿ.